ಎಲ್ಲಿ ರಾಮ ಇದ್ದಾನೋ ಅಲ್ಲಿ ನಾನು ಇರ್ತೀನಿ ಅಂದ್ರೆ ಅವರೇ ರಾಮ ಆದರು. ನಾಮ ಸಾಧನೆಗಾಗಿ ನೀವು ಹುಟ್ಟಿ ಬಂದಿರುವೆ, ಶ್ರೀರಾಮನಾಮದಲ್ಲಿ ನಿವಾಸ ಮಾಡಿರುವೆ, ರಾಮನಾಮದ ಶ್ರೀ ಬ್ರಹ್ಮ ಚೈತನ್ಯ ಗುರುವೆ ಅಂದ್ಬಿಟ್ಟು ಅವನೇ ರಾಮ. ಮಹಾರಾಜರಂದು ರಾಮನ್ ನೆನೆಸ್ದಂಗೆ ರಾಮನಂದು ಮಹಾರಾಜನ. ಇಷ್ಟೊಂದು ಒಂದು ಹೊಂದಾಣಿಕೆಯಾಗಿ ನಮ್ದು ಈ ಸತ್ಸಂಗ ಬೆಳೀತಾ ಇದೆ. ನಾವು ನೋಡ್ತಾ ಇದ್ದೀವಿ, ಏನಿದ್ರೂ ಭಗವಂತನ ಪಾಠ ಪ್ರವಚನ ನೀತಿ ಮಾತುಗಳು. ಮುಕ್ತಿ ಹೊಡಿಬೇಕಾದ್ರೆ ಮೊದಲಕ್ಕೆ ನಮಗೆ ಸತ್ಸಂಗ ಬೇಕು ಅಂತ ಹೇಳಿ ಬ್ರಹ್ಮಾನಂದ ಮಹಾರಾಜರು ಗುಟ್ಟನ್ನ ರಟ್ಟು ಮಾಡಿದ್ದಾರೆ. ಮುಕ್ತ ಪ್ರಾಪ್ತಿಯ ಗುಟ್ಟನ್ನ ರಟ್ಟು ಮಾಡಿ ಅವ್ರು ಹೇಳ್ತಾರೆ, ಮೊದಲು ಸತ್ಸಂಗ ಮಾಡ್ರಿ, ಸತ್ಸಂಗದಿಂದ ಎಲ್ಲ ಇರ್ತಕ್ಕಂಥ ಭ್ರಮ ದೂರ ಆಗ್ತದಂತ. ಇವ್ರೇನ್ ಮಾಡಿದ್ರು, ಸಾಧು ಇವರು ಬಂದ್ರು, ಸಾಧು ಸಂತ ರೂಪದೊಳಗೆ ಅಲ್ಲಿಂದ ಸಂತರಾಗಿ ದಾಸರಾಗಿ ಬಂದರು. ಅವ್ರು ಏನು ಮಾಡಿದ್ರು ಅಂದರೆ ಭಗವಂತನನ್ನ ಎಲ್ಲ ರೂಪದೊಳಗೆ ಹೊಟ್ಟೆಯೊಳಗೆ ಕಣ್ಣೊಳಗೆ ಮೈಯೊಳಗೆ ಹಾಕಿದ್ರು. ಆ ರೀತಿ ಹಾಡುಗಳನ್ನು ಮಾಡಿದ್ರು. ಎಲ್ಲ ತಾಯಂದ್ರು ಮಕ್ಕಳನ್ನ ಪ್ರೀತಿ ಮಾಡ್ತಾರೆ. ಅದಕ್ಕೆ ಏನು ಮಾಡಿದ್ರು ಅಂದರೆ ಪುರಂದಾಸರು ವ್ಯಾಸತೀರ್ಥರು ಬಾಲಲೀಲೆ ಅಂತ ಮಾಡಿದರು. ಅಗ್ದಿ ಬಾಲಲೀಲೆ. ಯಾವ ತಾಯಿ ತಮ್ಮ ಮಕ್ಕಳನ್ನ ಪ್ರೀತಿ ಮಾಡೋದಿಲ್ಲ. ಆದ್ರಿಂದ ಪ್ರತಿಯೊಬ್ಬರು ಕೃಷ್ಣನ ದರ್ಶನ ಮಾಡಬೇಕು ಪ್ರತಿನಿತ್ಯ ತಾಯಂದ್ರು ಅಂತ ಹೇಳ್ಬಿಟ್ಟು ಕೃಷ್ಣನ ಇಷ್ಟು ವರ್ಣನ ಮಾಡಿದ್ರಲ್ಲ. ಯಾವ ತಾಯಂದ್ರು ಇವತ್ತು ತಮ್ಮ ಮಕ್ಕಳೊಳಗೆ ಕೃಷ್ಣನ ನೋಡೋರೇ ಇಲ್ಲ. ಕೃಷ್ಣನನ್ನು ಮಕ್ಕಳಲ್ಲಿ ಕೃಷ್ಣನ ನೋಡಿದ ತಾಯಂದ್ರೇ ಇಲ್ಲ. ಇಡೀ ಕರ್ನಾಟಕದೊಳಗೆ ಪುರಂದರದಾಸರ ವಿಷಯ ಕೇಳಿದವರಿಲ್ಲ. ಭರತಖಂಡದೊಳಗೆ ಕೃಷ್ಣನ ವಿಷಯ ಕೇಳಿದವರಿಲ್ಲ. ಯಾವ ಭಾಷಾದಲ್ಲಿ ಯಾವ ರೀತಿಯವನ್ನ ವರ್ಣನೆ ಮಾಡಿದ್ದಾರೆ ಅಂತಂದ್ರೆ ನಮಗೆ ತಿಳಿತಕ್ಕಂಥ ಭಾಷೆ ಕನ್ನಡ. ಅತ್ಯಂತ ಸರಳ ರೂಪದೊಳಗೆ ಪುರಂದರದಾಸರು ಅವ್ರು ಏನಿದ್ರು ಏನಾದ್ರು ಅಂತಂದ್ರೆ ಭ್ರಮ ಯಾವ ರೀತಿ ನಿರಸನ ಆಗ್ತದೆ, ಭಗವಂತನ ಒಂದು ದರ್ಶನ ಬಂದು ಯಾವ ರೀತಿ ಅವ್ರಿಗಿರ್ತಕ್ಕಂಥ ಭ್ರಮ ನಿರಸನ ಆಗ್ತದೆ ಅನ್ನೋದಕ್ಕೆ ನಮ್ದು ಶ್ರೀನಿವಾಸ ಶೆಟ್ರೆ ನಮಗೆ ಸಾಕು. ಪುರಂದರದಾಸರು ಆ ರೀತಿ ಇರ್ತಕ್ಕಂಥದ್ದು ಅವರ ಗುರುಗಳು ಯಾರೋ ಪುರಂದರದಾಸರ ಗುರುಗಳು ವ್ಯಾಸತೀರ್ಥರು ಬರೆದದ್ದು ಒಂದು ಹಾಡೋಣ ಅನ್ಕೊಂಡಿನಿ. ಅವ್ರು ಶಕ್ತಿವಂತರಿದ್ದಾರೆ ಅಂದ್ರೆ ಈ ದಾಸರಂದ್ರೆ ಹಂಗೆ. ಅದರಲ್ಲಿ ನಿಗಮಗಳು ಬರ್ತವೆ, ಮಹಾಭಾರತ ಬರ್ತದೆ, ರಾಮಾಯಣ ಬರ್ತದೆ, ಉಪನಿಷತ್ತುಗಳು ಬರ್ತವೆ, ಭಾಗವತ ಬರ್ತದೆ. ಎಲ್ಲಿಂದ ಎಲ್ಲಿ ಜಿಗಿತಾರೆ ಗೊತ್ತಿಲ್ಲ. ಒಂದು ಸಾಲಿನಲ್ಲಿ ಭಾಗವತ ಇದ್ರೆ ಇನ್ನೊಂದು ಸಾಲಿನಲ್ಲಿ ಪುರಾಣ ಬರ್ತದೆ, ಇನ್ನೊಂದು ಸಾಲಿನಲ್ಲಿ ನಿಗಮಗಳು ಬರ್ತವೆ, ಇನ್ನೊಂದು ಸಾಲಿನಲ್ಲಿ ರಾಮಾಯಣ ಬರ್ತದೆ. ಅದು ನೋಡ್ಬೇಕು. ಅದು ಸಾಹಿತ್ಯ ರುಚಕರಿಗೆ ಯಾರು ಭಗವಂತನಲ್ಲಿ ವಿಶೇಷವಾಗಿ ತಮ್ಮ ವೈಬ್ರೇಷನ್ ಹೊಂದಿಸಿಕೊಂಡಿದ್ದಾರೋ ಅವರಲ್ಲಿ ಅದು ವೈಬ್ರೇಷನ್ ಆಗ್ತದೆ. ಆದ್ರಿಂದ ಈ ಸತ್ಸಂಗದಿಂದ ಆ ವೈಬ್ರೇಷನ್ ಎಲ್ಲರ ಹತ್ರ ಬರ್ತದೆ ಅಂತಕ್ಕಂಥದ್ದಕ್ಕೆ ಸತ್ಸಂಗ ಅಂತ ಹೇಳ್ತಾರೆ. ನಾವೆಲ್ಲ ಸತ್ಸಂಗದೊಳಗೆ ಇದ್ದವ್ರೆ. ಈ ಸತ್ಸಂಗಿಗೆ ಹೇಳ್ಕೊಂಡು ಬಂದಿದ್ದೀರಿ ನೀವು. ಮಹಾರಾಜರು ತಂದು ಎಲ್ಲರನ್ನು ಹಚ್ಚಿದ್ದಾರೆ. ಆದ್ರಿಂದ ಇನ್ನಷ್ಟು ಬೆಳೀಲಿ. ಈಗ ಒಂದು ಸಣ್ಣದೊಂದು ಮಾತು ಹೇಳ್ತೀನಿ. ಹಾಡು ಅವ್ರು ತಮ್ಮ ಹಾಡಿನಲ್ಲಿ ಅವ್ರದ್ದು ಹಾಡು ಸುಮ್ಮನೆ ಹಾಡಿದ್ರೆ ಗೊತ್ತಾಗಲ್ಲ, ಶಬ್ದಗಳನ್ನು ನೋಡ್ಬೇಕು. ಶಬ್ದದ ಆಳದೊಳಗೆ ಇಳಿಲಿಕ್ಕೆ ಆಗುದಿಲ್ಲ, ಮೇಲ್ಮೇಲಾದ್ರೂ ನೋಡ್ಕೊಂಡು ಅದು ಹೇಳ್ಬೇಕು. ಇವರು ಕೃಷ್ಣಾನಿ ಬೇಗನೆ ಬಾರು ಅಂತಕ್ಕಂಥ ಒಂದು ಹಾಡನ್ನ ಅದರಲ್ಲಿ ಉಪಯೋಗ ಮಾಡಿರ್ತಕ್ಕಂಥ ಶಬ್ದಗಳನ್ನು ಮೊದಲು ನಾವು ಸ್ವಲ್ಪ ಕಣ್ಣಾಡ್ಸೋಣ ಅಷ್ಟೇ. ಇವರು ವ್ಯಾಸತೀರ್ಥರು ಬರ್ದಾರ ಕೃಷ್ಣಾನಿ ಬೇಗನೆ ಬಾರೋ ಹಾಡು. ಅದ್ರೊಳಗೆ ಅವ್ರು ಹೇಳ್ತಾರೆ, ಒಂದು ನೀಲದ ಬಾವುಲಿ. ಅವರು ನೋಡ್ರಿ ಮ್ಯಾಚಿಂಗ್ ಭಾಳ ಗೊತ್ತವ್ರಿಗೆ, ಯಾರಿಗೆ ನಮ್ಮ ವ್ಯಾಸತೀರ್ಥರಿಗೂ. ಈಗ ಇಂಥ ಸೀರೆಗೆ ಇಂಥದ ಪೋಲ್ಕ ಬೇಕು, ಇಂಥ ಇದಕ್ಕೆ ಬೇಕು ಅಂತ ಹೇಳ್ತಾರಲ್ಲ. ಕೃಷ್ಣ ನೀಲಿ. ವಿಷ್ಣು ನಮ್ದೇನು ಜಗನ್ ನಿಯಮಕ್ಕಿದ್ದಾನೆ ಅವನು ನೀಲಿನೇ. ಅವನು ಎಲ್ಲೆಲ್ಲಿ ಹುಟ್ಟಿ ಬಂದಿದ್ದಾನೋ, ರಾಮನಾಗಿ ಹುಟ್ಟಿ ಬಂದ್ರು ನೀಲಿ, ಕೃಷ್ಣಾಗಿ ಹುಟ್ಟಿ ಬಂದ್ರು ನೀಲಿ. ಅದಕ್ಕೆ ಇವನಿಗೆ ಒಂದು ಯೂನಿಫಾರ್ಮ್ ಮಾಡಿದ್ದಾರೆ ಯಾರು, ನಮ್ಮ ವ್ಯಾಸತೀರ್ಥರು. ಅವನಿಗೆ ನೀಲದ ಬಣ್ಣದವನು, ನೀಲದ ಬಾವಲಿ ಅಂದ್ರೆ ಶಾಲು ಅಥವಾ ಒಂದು ಹೊದಿಕೆ ವಸ್ತ್ರ ಹೊದ್ಕೊಳ್ಳೋದು, ಅದು ಮ್ಯಾಚಿಂಗ್ ಇರ್ಬೇಕು. ಆ ರೀತಿ ಮಾಡ್ಬೇಕು. ಅವನು ಉಟ್ಕೊಳ್ತಕ್ಕಂಥ ಪೀತಾಂಬರ ಹೆಂಗಿರ್ತದಂದ್ರೆ ಕಾಶಿ ಪೀತಾಂಬರ. ಪೀತ ಅಂದ್ರೆ ಹಳದಿ, ಚಿನ್ನದ ಬಣ್ಣ. ಆ ಚಿನ್ನದ ಬಣ್ಣನೇ ಹಾಕ್ತಾರೆ. ಇವರೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರು, ಏನು ಸೀರಿಯಲ್ಸ್ ಮಾಡಿದ್ರು.
ಪೀತಾಂಬರನ ಉಡಿಸಿದ್ರು ಅವ್ರು, ಹಳದಿ ಬಣ್ಣದ್ದೇ ಉಡಿಸಿದ್ರು. ಅದನ್ನ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಅಷ್ಟು ಮೈಯೊಳಗೆ ಹಾಕ್ಬಿಟ್ಟಿದ್ದಾರೆ. ಮನಸ್ಸಿನಲ್ಲಿ, ಮೈಯಲ್ಲಿ, ರಕ್ತದ ಕಣದಲ್ಲಿ ಪೀತಾಂಬರನ ಉಟ್ಕೋಬೇಕು ಅವನು. ಕೃಷ್ಣ ಅಂದ್ರೆ ಹಾಗೆ, ರಾಮ ಅಂದ್ರೆ ಹಾಗೆ. ಪೀತಾಂಬರ ಒಂದು ವೈಜಯಂತಿ ಮಾಲಾ ಅಂತಂದು ಹೇಳ್ತಾರೆ. ವೈಜಯಂತಿ ಮಾಲಾ ಅಂದ್ರೆ ವಿಷ್ಣು ಮಾತ್ರ ಹಾಕೊಳ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ. ಶಿವ ಬೇರೆ ಹಾಕೊಳ್ತಾನೆ, ಇವ ಬೇರೆ ಹಾಕೊಳ್ತಾನೆ, ಶಿವ. ಇವರು ವೈಜಯಂತಿ ಮಾಲಾ ಅಂದ್ರೆ ವಿಷ್ಣು ಅಥವಾ ಶ್ರೀಕೃಷ್ಣ ಧರಿಸ್ತಕ್ಕಂಥ ಮಾಲೆಗೆ ವೈಜಯಂತಿ ಮಾಲಾ ಅಂತಾರೆ. ವೈಜಯಂತಿ ಅಂದ್ರೆ ಅದು ಗೆಲುವಿನ, ವಿಜಯದ ಸಂಕೇತ. ಈ 3-4 ಶಬ್ದಗಳನ್ನು ವಿಶೇಷವಾಗಿ ಬಳಸಿ ಅವರು ಕೃಷ್ಣನ ಕರಿಬೇಕಾದ್ರೆ ಅವನಿಗೆ ಡೈರೆಕ್ಷನ್ ಕೊಡ್ತಾರೆ. ನೀ ಹಿಂಗ ಬಾ, ನಾನು ನಿನ್ನ ನೋಡ್ಬೇಕಾಗಿದೆ, ಅವಸರ ಮಾಡ್ತಾರೆ. ಮತ್ತೆ ಬೇರೆ ಬಾರೋ, ನೀನು ಹಿಂಗೆ ನೋಡ್ಬೇಕು ನಾನು ಅಂತ. ಅವ್ರ ಕರೆಯುವಾಗ ನಾವು ಕಣ್ಣು ತಕ್ಕೊಂಡು ಕೂತ್ರೆ ನಮಗೆ ದರ್ಶನ ಆಗೋದಿಲ್ಲ. ನಾವು ಕಣ್ಣು ಉಜ್ಕೊಂಡ್ರೆ ಅವ್ರು ಯಾವ ರೀತಿ ಕರಿತಾ ಇದ್ದಾರೆ, ಅವನು ಯಾವ ರೀತಿ ಬರ್ತಾ ಇದ್ದಾನೆ ಅಂತ ಕೃಷ್ಣನ ದರ್ಶನ ನಮಗೂ ಆಗುತ್ತೆ. ಆ ರೀತಿ ನಾವೆಲ್ಲ ಕಣ್ಣು ಮುಚ್ಚಿಕೊಂಡು ಅವರ ಶಬ್ದಗಳನ್ನ, ಅವರ ನುಡಿಗಳನ್ನ, 4 ನುಡಿಗಳಲ್ಲಿ ಅವರು ಕೃಷ್ಣನ ಕರೆದು ಕುಣಿಸ್ತಾರೆ ನಮ್ಮ ಮುಂದೆ. ಅದನ್ನು ನೋಡೋಣ. ಇದರಲ್ಲಿ ರಾಗ ಧ್ವನಿ ಏನು ನೋಡುವಂಗಿಲ್ಲ, ಶಬ್ದಗಳನ್ನು ನೋಡಬೇಕು, ಭಾವ ತಿಳಿಬೇಕು. ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ, ಕೃಷ್ಣ ಕೃಷ್ಣ ನೀ ಬೇಗನೆ ಬಾರೋ. ನಾವು ಕಣ್ಣು ಮುಚ್ಚಬೇಕು. ಎಷ್ಟು ಅವಸರ ಮಾಡ್ತಾ ಇದ್ದ. ಬೇಗನೆ ಬಾರೋ, ಮುಖವನ್ನೇ ತೋರೋ, ಕೃಷ್ಣ ನೀ ಬೇಗನೆ ಬಾರೋ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಪೂಸಿದ ಶ್ರೀಗಂಧ ಮೈಯೊಳಗಮ್ಮ, ಕೃಷ್ಣ 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 ನೀ ಬೇಗನೆ ಬಾರೋ. ಅವನು ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ನೀ ಇಂಥರ ಇಟ್ಕೋಬೇಕು, ಹಿಂಗೆ ಮಾಡ್ಬೇಕು, ಕೈಯಾಗ ಕೊಳದು ಇಟ್ಕೋಬೇಕು, ಮೇಲೆಲ್ಲ ಗಂಧ ಹಚ್ಕೋಬೇಕು, ಬಾ. ನಾವು ಕಣ್ಣು ಮುಚ್ಚಿಕೊಂಡ್ರೆ ನಮ್ಮ ಮುಂದೆ ಅವನೇ ಬರ್ತಾ ಇರೋದು ಭಾಸ ಆಗ್ತದೆ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಪೂಸಿದ ಶ್ರೀಗಂಧ ಮೈಯೊಳಗಮ್ಮ, ಕೃಷ್ಣ ನೀ ಬೇಗನೆ ಬಾರೋ. ಕಾಲಲಂದುಗೆ ಗೆಜ್ಜೆ ನೀಲದ ಬಾವುಲಿ, ನೀಲವರ್ಣನೆ ನಾಟ್ಯವಾಡುತ್ತ. ಹಂಗ ಬರಬೇಡ, ನೀ ಕುಣ್ಕೋತವ. ಹಂಗಿರ್ಬೇಕು, ಕಾಲೊಳಗೆ ಗೆಜ್ಜೆ ಸಪ್ಪಳ ಆಗ್ತಿರ್ಬೇಕು, ನೀಲಿ ಶಾಲ್ ಹಾಕೊಂಡಿರ್ಬೇಕು, ನೀಲಿ ಬಣ್ಣದವ ಇದ್ದಿದ್ದಿ, ಕೈಯಾಗ ಕೊಳದು ಇಟ್ಕೋಬೇಕು. ಹಂಗ ಬರಬೇಡಪ್ಪ ಮಹಾರಾಯ, ಕುಣ್ಕೋತವ. ನಾವು ಕುಣಿತಿದ್ದೆ. ಕಾಲಲಂದುಗೆ ಗೆಜ್ಜೆ ನೀಲದ ಬಾವುಲಿ, ನೀಲವರ್ಣನೆ ನೀ ನಾಟ್ಯವಾಡುತ್ತ ಬಾರೋ, ಕೃಷ್ಣ ಕೃಷ್ಣ ನೀ ಬೇಗನೆ ಬಾರೋ. ಉಡಿಯಲ್ಲಿ ನಡದಲ್ಲಿ ಉಡುಗೆಜ್ಜೆ, ಬೆರಳಲ್ಲಿ ಉಂಗುರ, ಕೊರಳೋಳು ಹಾಕಿದ ವೈಜಯಂತಿ ಮಾಲಾ, ಕೃಷ್ಣ ನೀ ಬೇಗನೆ ಬಾರೋ. ಕೃಷ್ಣ ನೀ ಯಾರಪ್ಪ? ಲಾಸ್ಟಿಗೆ ಹೇಳ್ತಾರೆ, ತಾಯಿಗೆ ಬಾಯಲ್ಲಿ, ನೀನು ತಾಯಿಗೆ ಬಾಯೊಳಗ ಜಗವನ್ನೇ ತೋರತಕ್ಕಂಥವ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿಯ ಕೃಷ್ಣ, ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಕೃಷ್ಣನನ್ನು ಬಹಳ ಚಂದಾಗಿ ಕರೀತಾರೆ. ಇನ್ನೂ ಸಾಕಷ್ಟು ಬರೋದು. ಎಲ್ಲರೂ ಒಂದಿಲ್ಲ ಒಂದು ಕಾರಣಕ್ಕಾಗಿ ತಮ್ಮ ಮಕ್ಕಳು
ಗಂಡಿರ್ಲಿ ಹೆಣ್ಣಿರ್ಲಿ ಅವನನ್ನು ಕೃಷ್ಣನನ್ನೇ ನೋಡಬೇಕು. ಕೃಷ್ಣನನ್ನು ಮಾಡಿ ನೋಡದೆ ಇರ್ತಕ್ಕಂಥ ಹೆಣ್ಮಕ್ಳು, ಬ್ರಾಹ್ಮಣ ಹೆಣ್ಮಕ್ಳು ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾವುದೇ ಮಟ್ಟದಲ್ಲಿರ್ಲಿ, ಬಡವರು ಬಲ್ಲಿದ್ರು ತಿಳಿದವರು ತಿಳಿದವರು, ತಮ್ಮ ಮಕ್ಕಳನ್ನ ಕೃಷ್ಣನಲ್ಲಿ ತಮ್ಮ ಮಕ್ಕಳನ್ನ ನೋಡ್ತಾರೆ. ಆ ರೀತಿ ಭಾವವನ್ನ ಇವರೇನು ದಾಸರು ನಮ್ಮನ್ನ ಅದರೊಳಗೆ ತುಂಬಿ ಹಾಕಿಬಿಟ್ಟಿದ್ದಾರೆ. ಆದ್ದರಿಂದ ದಾಸರಿಗೆ ನಾವು ಪ್ರಥಮವಾಗಿ ನಮಸ್ಕಾರ ಮಾಡಿ, ಸತ್ಸಂಗದಲ್ಲಿರ್ತಕ್ಕಂಥ ತಮಗೆಲ್ಲರಿಗೂ ನಮಸ್ಕಾರ ಮಾಡಿ, ನಾವು ಹಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಶ್ರೀರಾಮ್.